ಇವ್ರು ಗೊತ್ತಲ್ಲ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು. ಅಲ್ಲಿ ಒಂದು ಮ್ಯಾಟರ್ ಆಯ್ತು. 6 ಜನಕ್ಕೋಸ್ಕರ ಇಷ್ಟು ದೊಡ್ಡ ಬಸ್, ಅದು ಕೂಡ ನನಗೋಸ್ಕರ. ಎಸಿ ಶಾರುಖ್ ಖಾನ್ ಗೊತ್ತಲ್ಲ ನೋಡಿ, ಸಕ್ಸಸ್ಫುಲ್ ಆಯಿತು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಸುರೇಶ್ ಅಂತ. ನಾನಿವಾಗ ದುಬೈಯಲ್ಲಿದ್ದೀನಿ. ದುಬೈಯಲ್ಲಿ ನೀವು ಬಸ್ ನೋಡಿದ್ದೀರಾ, ದೊಡ್ಡ ದೊಡ್ಡ ಬಸ್ ಕೂಡ ಆದರೆ ಇವತ್ತು ನಾನು ನಿಮಗೆ ದುಬೈಯಲ್ಲಿರುವ ಲೋಕಲ್ ಬಸ್ ಸ್ಟಾಪ್ ತೋರಿಸ್ತಿದ್ದೀನಿ. ಬನ್ನಿರಿ. ಇಲ್ಲಿ ಈ ಬಸ್ ಸ್ಟಾಪಲ್ಲಿ ಲೋಕಲ್ ಸಿಟಿಗಳೇನಿದೆ ಅಲ್ಲೆಲ್ಲ ಓಡಾಡಲಿಕ್ಕೆ ಬಸ್ ಸ್ಟಾಪ್ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಮತ್ತು ಅದರ ಒಳಗೆ ಬಸ್ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನಾನು ಇವತ್ತು ಅದೇ ಬಸ್ಸಲ್ಲಿ ಹೋಗಲಿಕ್ಕೆ ಬಂದಿದ್ದೀನಿ. ಬನ್ನಿ, ಒಳಗಡೆ ಹೇಗಿರುತ್ತೆ ಬಸ್ಸು ಮತ್ತು ಹೊರಗಡೆ ಹೇಗೆ ದೊಡ್ಡ ದೊಡ್ಡ ಬಸ್ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದು ಸತ್ವ ಅಂತ, ಈ ಏರಿಯಾದ ಹೆಸರು ಸತ್ವ ಬಸ್ ಸ್ಟಾಪ್ ಅಂತ. ನಾನು ಇಲ್ಲಿಂದ ದುಬೈಗೆ ಹೋಗಬೇಕು ಅಂತ ಬಂದಿದ್ದೀನಿ. ದುಬೈಲಿ ಏನೆಲ್ಲ ಸ್ಪೆಷಾಲಿಟಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ, ವಿಡಿಯೋನ ಕೊನೆ ತನಕ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಳ್ಳಿ ಹುಡುಗನಿಗೆ ಸಪೋರ್ಟ್ ಮಾಡಿ. ಸೊ ಬನ್ನಿ, ನಾನು ನಿಮಗೆ ದುಬೈ ತೋರಿಸ್ತೀನಿ ಇವತ್ತು. ಸೊ ಬಸ್ ಹೇಗಿದೆ ಅಂತ ನನಗೆ ಫಸ್ಟ್ ತೋರಿಸ್ತೀನಿ. ಬಸ್ ನೋಡಿ, ನಮ್ಮ ಇಂಡಿಯಾದ ಬಸ್ಸು ಮತ್ತು ಇಲ್ಲಿದ ಬಸ್ಸು ಕಂಪೇರ್ ಮಾಡಿ. ಓಕೆ, ಕಂಪೇರ್ ಮಾಡಿ ಕಮೆಂಟ್ ಮಾಡಿ ಹೇಳಿ, ನಮ್ಮ ಇಂಡಿಯಾಗೂ ಈ ಥರ ಬಸ್ ಬೇಕಾ ಅಥವಾ ನಿಮ್ಮ ಅನಿಸಿಕೆ ಏನು ಅಂತ ನಮಗೆ ಕಮೆಂಟ್ ಮಾಡಿ ಹೇಳಿ. ಲೆಟ್ಸ್ ಗೋ. ನಾನು ನಿಮಗೆ ಬಸ್ ತೋರಿಸ್ತೀನಿ ಮತ್ತು ಬಸ್ ಸ್ಟಾಪ್ ತೋರಿಸ್ತೀನಿ. ಬನ್ನಿ, ಲೆಟ್ಸ್ ಗೋ. ಶಾರುಖ್ ಖಾನ್ ಗೊತ್ತಲ್ಲ ನೋಡ್ರಿ, ಶಾರುಖ್ ಖಾನ್ ಬಸ್ ಮೇಲೆ ಇಲ್ಲಿ ದುಬೈಯಲ್ಲಿ ಮಿಂಚಿದ್ದು. ಈ ವ್ಯಕ್ತಿ ನಮ್ಮ ಇಂಡಿಯಾದಲ್ಲಿ ಏನೆಲ್ಲ ಅಡ್ವರ್ಟೈಸ್ ಮಾಡ್ತಾನೆ ಅಂತ ನಿಮ್ಗೆ ಗೊತ್ತಲ್ವಾ. ಅಲ್ಲಿ ಆ್ಯಡ್ ಕೊಟ್ಟು ಇಲ್ಲಿ ಬಂದು ಬಿಲ್ಡಿಂಗ್ ಮಾರ್ತಾ ಇದ್ದಾರೆ ಮಿಸ್ಟರ್ ಶಾರುಖ್ ಖಾನ್. ವಿಚಿತ್ರ ಅಲ್ಲ ನೋಡಿ. ಇಲ್ಲೊಂದು ಬಸ್ ಬಂತು. ಎಷ್ಟು ಉದ್ದ ಇದೆ ನೋಡಿ ಅಂತೆ ಬಸ್ ಅದು. ನೋಡಿ ಗುರು, ದುಬೈನ ಗೌರ್ಮೆಂಟ್ ಬಸ್ ಹಿಂಗಿರ್ತವೆ. ನಾನು ನಿಮಗೆ ತೋರಿಸ್ತೀನಿ ಒಂದೊಂದಾಗಿ ನೋಡಿ. ಟ್ರೈನ್ ಕೂಡ ಎಷ್ಟು ಉದ್ದ ಇರ್ಲಿಕ್ಕಿಲ್ಲ. ಇಲ್ಲೊಂದು ಬಸ್ ಇದೆ, ಇಲ್ಲೊಂದಿದೆ, ಈ ಕಡೆ ಒಂದಿದೆ. ನೋಡ್ಬೋದು ನೀವು ಎಷ್ಟು ಉದ್ದದ್ದು ಬಸ್ ನೋಡಿ. ಅದರ ಮೇಲೆ ಅಡ್ವರ್ಟೈಸ್ಮೆಂಟ್ ಎಲ್ಲ ಹಾಕಿದ್ದಾರೆ. ಬಸ್ಸು ನೋಡ್ರಿ, ದುಬೈನ ಬಸ್ ಹೆಂಗಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಲೇಡೀಸ್ ಸೀಟ್ ಬೇರೆ ಇರುತ್ತೆ, ಇಲ್ಲಿ ಜೆಂಟ್ಸ್ ಬೇರೆ ಇರುತ್ತೆ. ಇದರಲ್ಲಿ 2 ಡೋರ್ ಇದೆ. ಅಷ್ಟು ದೊಡ್ಡ ಬಸ್ ಇದು. ಇನ್ನೂ ಡ್ರೈವರ್ ಬಂದಿಲ್ಲ. ಡ್ರೈವರ್ ಬಂದ ಮೇಲೆ ಈ ಬಸ್ ಹೋಗ್ತದೆ. ಏನು ಚೆನ್ನಾಗಿ ಮಾಡಿದ್ದಾರೆ ನೋಡ್ರಿ ಬಸ್ ಎಲ್ಲ. ಇದು ಮಧ್ಯದಲ್ಲಿ ಇದೆಯಲ್ಲ, ಅದು ಇದು ಜಾಯಿಂಟ್. ಏನು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಈ ಕಡೆ ಲೇಡೀಸ್ ಸೀಟ್ ಇದೆ, ಡ್ರೈವರ್ ಮುಂದ್ಗಡೆ. ಇಲ್ಲಿ ನಾವು ಕಾರ್ಡನ್ನು ಪಂಚ್ ಮಾಡಬೇಕು. ನಾನು ಮಾಡಿ ತೋರಿಸ್ತೀನಿ ಇವಾಗ. ಇದು ಬಸ್ ಕಾರ್ಡು, ಮೆಟ್ರೋದಲ್ಲಿ ಚಲ್ತದೆ ಬಸ್ ಕಾರ್ಡು. ಇದನ್ನು ನಾವು ಈ ಮಿಷನಲ್ಲಿ ಪಂಚ್ ಮಾಡಬೇಕು ನೋಡಿ. ಸಕ್ಸಸ್ಫುಲ್ ಆಯಿತು. ಇಳಿಯುವ ಮುಂಚೆನೂ ಕೂಡ ಅದನ್ನು ಪಂಚ್ ಮಾಡಿ ಹೇಳಿದರೆ ಮುಗೀತು ನಮ್ಮ ಕೆಲಸ. ನಾವು ಪೇಮೆಂಟ್ ಮಾಡ್ದಂಗೆ. ಬಸ್ಸಲ್ಲಿ ಕೂತ್ಕೊಂಡಿದ್ದೀನಿ. ದೊಡ್ಡ ಬಸ್ ಇದು, ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಫುಲ್ AC ಇದೆ. ಸೊ ಲೇಡೀಸ್ ಫಸ್ಟ್ ಅಂತ ಹೇಳ್ತಾರೆ. ಅಲ್ಲಿ ಲೇಡೀಸ್ಗೆ ಅಲ್ಲಿಂದ ಆ ಕಡೆ ಮುಂದೆ, ಜೆಂಟ್ಸ್ಗೆ ಇಲ್ಲಿಂದ ಅಲ್ಲಿವರೆಗೂ ಹಿಂದೆ. ಇವತ್ತೆಲ್ಲ ಟ್ರೈನ್ ಇದ್ದಂಗಿದೆ. ಬಿಟ್ಟರೆ ಕಂಡಕ್ಟರ್ ಯಾರು ಇಲ್ಲ. ಇದೆ ಕಂಡಕ್ಟರು. ನಾವು ಈ ಕಾರ್ಡನ್ನು ಪಂಚ್ ಮಾಡಿ ಹತ್ತಬೇಕು. ಇಳಿಯುವಾಗ ಕೂಡ ಪಂಚ್ ಮಾಡಿ ಇಳಿಬೇಕು. ಒಂದು ವೇಳೆ ನೀವೇನಾದರೂ ಇಳಿಯುವಾಗ ಪಂಚ್ ಮಾಡದೆ ಹೋದರೆ ನಿಮಗೆ ಗ್ಯಾರಂಟಿ ಫೈನ್ ಬರುತ್ತೆ. 400 dirham ಅಂದರೆ 8,000 to 9,000ವರೆಗೂ ನೀವು ಫೈನ್ ಕಟ್ಟಬೇಕಾಗ್ತದೆ. ಬಿ ಕೇರ್ಫುಲ್ ಆಗಿರಬೇಕು. ಇದು ಲೋಕಲ್ ಓಡಾಡೋರ್ಗೆ ಜಾಸ್ತಿ ಅಮೌಂಟ್ ಏನು ತಗೊಳ್ಳಲ್ಲ. ಜಾಸ್ತಿ ಹತ್ತಿರ 5 ದಿರಾಮು ಮತ್ತು 3 ದಿರಾಮು ಹೀಗೆ ಲೋಕಲ್ ಏರಿಯಾದಲ್ಲಿ ತಿಳ್ಕೊಂಡ್ರೆ ಹೀಗೆ ಕಟ್ಟಾಗ್ತದೆ. ಅದಕ್ಕಿಂತ ಬೆಟರ್ ನೀವು ಪಂಚ್ ಮಾಡಿ ಹೇಳಿದರೆ 400 to 500ವರೆಗೂ ಫೈನಿಂದ ಉಳಿಸ್ಬೋದು. ಎಷ್ಟು ಬಸ್ ಸ್ಟಾರ್ಟ್ ಆಯ್ತು. ನಮಗೆ ಮುಂದೆ ತೋರಿಸ್ತೀನಿ. ಡೋರ್ ಕ್ಲೋಸ್ ಆಯಿತು. ಬಸ್ಸಲ್ಲಿ ಕೇವಲ 6 ಜನ ಕುತ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಇಂಡಿಯಾದಲ್ಲಿ ಆಗಿದ್ರೆ ಬಸ್ ತುಂಬಿ ಸೀಟ್ ಸಿಗದೆ ಇದ್ರೆ ಪರಗಲ್ಲ ನಿಂತ್ಕೊಂಡು ಹೋಗ್ಬೇಕಿತ್ತು. ಸೊ 6 ಜನಕ್ಕೋಸ್ಕರ ಇಷ್ಟು ಒಂದು ಟ್ರೈನ್ ಅಷ್ಟು ಉದ್ದ ಇರೋ ಬಸ್ಸು ಹೋಗ್ತಾ ಇದೆ. ದಿಸ್ ಇಸ್ ದುಬೈ ಗುರು. ಥ್ಯಾಂಕ್ ಯು ದುಬೈ. ಅದು ಕೂಡ AC ನೋಡಿ. ಪೂರ ಬಸ್ ಖಾಲಿ ಇದೆ. ಅಲ್ಲಿ ಒಬ್ರು ಇದ್ದಾರೆ, ಇಲ್ಲಿ ಒಬ್ರು ಇದ್ದಾರೆ, ಇಲ್ಲಿ 3 ಜನ ಲೇಡೀಸ್ ಇದ್ದಾರೆ.
ಇದೊಂದು ನಾನು ಮಿಸ್ಟರ್ ಸುರೇಶ್. ಲೆಟ್ಸ್ ಗೋ. 6 ಜನಕ್ಕೋಸ್ಕರ ಇಷ್ಟು ದೊಡ್ಡ ಬಾಕ್ಸ್, ಅದು ಕೂಡ ನನಗೋಸ್ಕರ. ಎಸ್ಸಿ ಮುಂದೆ ಏನೆಲ್ಲ ಸಿಗ್ತದೆ ನಾನು ನಿಮಗೆ ತೋರಿಸ್ತಾ ಹೋಗ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿರಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಬಟ್ ನಾನು ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಾಪಟ್ಟೆ ವ್ಯೂಸ್ ಬರ್ತಾ ಇದೆ. ಅನೌನ್ಸ್ಮೆಂಟ್ ಅನೌನ್ಸ್ ಕೂಡ ಮಾಡ್ತದೆ ಯಾವ ಸ್ಟಾಪ್ ಬರುತ್ತೆ ಅಂತ, ಎಲ್ಲಿ ಇಟ್ಕೋಬೇಕು, ಯಾವ ಸ್ಟಾಪ್ ಹೆಸರು ಕೂಡ ಅನೌನ್ಸ್ ಮಾಡ್ತಾರೆ. ಚೆನ್ನಾಗಿದೆ. ಒಂಥರ ಮೆಟ್ರೋದಲ್ಲಿ ಹೇಗೆ ಸ್ಪೆಷಾಲಿಟಿ ಇದೆ ಹಾಗೆ ಇಲ್ಲಿ ಕೂಡ. ಇನ್ಸ್ಟಾಗ್ರಾಮಲ್ಲಿ ನನಗೆ ತುಂಬ ವ್ಯೂಸ್ ಬರ್ತಾ ಉಂಟು. ಪ್ಲೀಸ್ ಇನ್ಸ್ಟಾಗ್ರಾಮಲ್ಲಿ ನನ್ನ ವಿಡಿಯೋ ನೋಡಿ ಲೈಕ್ ಮಾಡಿದವರಿಗೆಲ್ಲ ಒಂದು ರಿಕ್ವೆಸ್ಟು, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಬಂದು ಯೂಟ್ಯೂಬ್ ಚಾನಲ್ಗೆ ವಿಡಿಯೋಸ್ ನೋಡಿ ಲೈಕ್ ಮಾಡಿ, ಯೂಟ್ಯೂಬ್ನಲ್ಲೂ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲೆಟ್ಸ್ ಗೋ. ಗುರು ಇವ್ರು ಚೆಕಿಂಗ್ ಬಂದರು, 2 ಜನ ಕಾರ್ಡ್ ಪಂಚೆ ಮಾಡಿರಲಿಲ್ಲ. ಗುರು ಬಸ್ ಇಳಿದು ಬಂದೆ ಮುಂದೆ. ಗುರು ಬಸ್ ಇಳಿದು ಬಂದೆ. ಬಸ್ಸಲ್ಲಿ ಒಂದು ಮ್ಯಾಟರ್ ಆಯಿತು. ಮ್ಯಾಟರ್ ಏನಪ್ಪ ಅಂದರೆ, ಸೊ ಈ ಕಾರ್ಡ್ ಇದೆಲ್ಲ, ಈ ಕಾರ್ಡ್ ಯಾರಾದರೂ ಪಂಚ್ ಮಾಡ್ತಿದ್ರೆ ಚೆಕಿಂಗ್ ಬರ್ತಾರೆ. ಒಬ್ಬ ಬಂದರು, ಚೆಕಿಂಗ್ ಬಂದು ಎಲ್ಲ ಕಾರ್ಡನ್ನು ಇಸ್ಕೊಂಡು ಒಂದು ಮಿಷನ್ ಇರುತ್ತೆ, ಆ ಮಿಷನಲ್ಲಿ ಹಿಂಗೆ ಚೆಕ್ ಮಾಡ್ತಾರೆ. ಯಾರಾದ್ರೆಲ್ಲ ಪಂಚ್ ಮಾಡಿಲ್ಲ ಅವ್ರಿಗೆ 200 ದಿರಮ್ ಫೈನ್ ಹಾಕ್ತಾರೆ. ಅದು ನಾನು ಕುತ್ಕೊಂಡ್ರು ಬಸ್ಸಲ್ಲಿ ಇಬ್ಬರು ಸಿಕ್ಕರು, ಅವರು ಕೂಡ ಈಜಿಪ್ಟ್ನವರು, ಇಂಡಿಯಾದವರಲ್ಲ. ಸೊ ನೀವು ಕೂಡ ಯಾರಾದರೂ ಹಂಗಿದ್ರೆ ಪ್ಲೀಸ್ ಈ ಕಾರ್ಡನ್ನು ಟ್ಯಾಪ್ ಮಾಡಿ. ಕಮ್ಮಿ ಅಂದರೆ 3 ದಿರಮ್ ಕಟ್ ಆಗ್ತದೆ. ಸೊ 3 ರೂಪಾಯಿಗೋಸ್ಕರ ಯಾಕ್ರಿ 200 ರೂಪಾಯಿ ಕಳ್ಕೊಬೇಕಲ್ವಾ? ಸೊ ಇಬ್ಬರು ಸಿಕ್ಕರು, ಅವ್ರನ್ನ ಹಿಡ್ಕೊಂಡು ಹೋಗಿ ಅವ್ರಿಗೆ ಫೈನ್ ಹಾಕ್ತಾರೆ. ಸೊ ನೀವು ಯಾರಾದರೂ ಕರ್ನಾಟಕದವ್ರು ಇದ್ದರೆ ಪ್ಲೀಸ್ ಇದನ್ನು ಯೂಸ್ ಮಾಡಿ, ಹತ್ತುವಾಗ ಕೂಡ ಇಳಿಯುವಾಗ ಕೂಡ. ಈ ಥರ ಒಂದು ಸೀನ್ ಇದೆ ಇಲ್ಲಿ ಸಿಗ್ನಲ್ಸ್ಗಳಲ್ಲಿ. ದುಬೈಲಿ ಈ ಬಜಾರ್ ತುಂಬ ಫೇಮಸ್, ಯಾಕೆಂದರೆ ಇಲ್ಲಿ ಅತಿ ಕಡಿಮೆ ಬೆಲೆಗೆ ಎಲ್ಲ ವಸ್ತುಗಳು ಸಿಗ್ತವೆ. ಬಟ್ಟೆ ಆಗಿರ್ಬೋದು, ಮತ್ತು ಫೋನ್ ಆಗಿರ್ಬೋದು, ಸೆಕೆಂಡ್ ಹ್ಯಾಂಡ್ ಫೋನ್, ಇದೇ ಥರ ನಮಗೆ ಬೇಕಾಗಿರೋ ವಸ್ತು ಯಾವುದು ಬೇಕಾದರೂ ನಮಗೆ ಕಮ್ಮಿ ರೇಟಲ್ಲಿ ಸಿಗ್ತದೆ. ಅದಕ್ಕೋಸ್ಕರ ಇದಕ್ಕೆ ಮೀನಾ ಬಜಾರ್, ಚೀಪ್ ಬಜಾರ್ ಅಂತ ಹೆಸರಿಟ್ಟಿದ್ದಾರೆ ದುಬೈಯಲ್ಲಿ. ನೋಡಿ, ತನಿಷ್ಕ್ ಜ್ಯುವೆಲರ್, ಇಂಡಿಯಾದಲ್ಲಿ ಕೂಡ ಇದೆ. ಇದು ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡಿರ್ಬೋದು ನೀವು. ದಿಸ್ ಈಸ್ ಬಾರ್ ದುಬೈ ಇನ್ ದುಬೈ. ಗೈಸ್, ದುಬೈಯಲ್ಲಿ ಒಂದು ಸಿಕ್ಕಾಪಟ್ಟೆ ಫೇಮಸ್ ಆಗಿರೋ ಒಂದು ಜೋಡಿ ಇದೆ. ಅದು ನೀವು ಕೂಡ ನೋಡಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು. ಅವರು ತುಂಬಾ ಫೇಮಸ್ ಆಗಿದ್ದಾರೆ ದುಬೈಯಲ್ಲಿ. 2 ಜೋಡಿ, ಛೋಟೆ ಬಾಯಿ ಬಡೆ ಬಾಯಿ ಅಂತ. ನೀವು ಕೂಡ ನೋಡಿರ್ಬೋದು, ಹಿಂದಿಯಲ್ಲಿ ಅವರು ವಿಡಿಯೋ ಮಾಡ್ತಾರೆ. ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಯಾರೇ ಫೇಮಸ್ ಆಗಿದ್ರು ಅವ್ರನ್ನ ಇಲ್ಲಿಗೆ ಕರೆಸಿ, ಅವ್ರಿಗೆ ಇರಲಿಕ್ಕೆ ವ್ಯವಸ್ಥೆ ಮಾಡಿ, ಊಟಕ್ಕೆ ವ್ಯವಸ್ಥೆ ಮಾಡಿ, ಅವ್ರನ್ನ ಕರೆಸಿ ಅವ್ರ ಜೊತೆ ವಿಡಿಯೋ ಮಾಡಿ ಅವ್ರಿಗೆ ಗಿಫ್ಟ್ ಎಲ್ಲ ಕೊಡ್ತಾರೆ. ನೋಡಿರ್ಬೋದು ನೀವು, ಮೊಬೈಲೆಲ್ಲ ಬಿಸಾಕಿ, ಐಫೋನ್ ಎಲ್ಲ ಬಿಸಾಕಿ ವಿಡಿಯೋ ಮಾಡಿ ಹಾಫ್ ರೇಟಲ್ಲೆಲ್ಲ ಕೊಡ್ತಾ ಇರ್ತಾರೆ. ಅವ್ರ ಶಾಪು ಇಲ್ಲೇ ಇದೆ ಅಂತೆ ಅಕ್ಕಪಕ್ಕದಲ್ಲಿ. ಅವ್ರನ್ನ ತೋರಿಸ್ತೀನಿ, ಗೊತ್ತಿಲ್ಲ ಇದ್ದಾರೋ ಇಲ್ವೋ ಅಂತ, ನನಗೆ ತೋರಿಸ್ತೀನಿ. ಜಸ್ಟ್ ಲೆಟ್ಸ್ ಗೋ, ನಿಮಗೆ ತೋರಿಸ್ತೀನಿ ಬನ್ನಿ, ಇಲ್ಲೇ ಮುಂದಿದೆ ಅಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಾರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಿ ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಗೋ. ಶಾಪ್ ಇಲ್ಲೇ ಮುಂದೆ ಇದೆ ಅಂತೆ, ಲೆಟ್ಸ್ ಗೋ, ಅಲ್ಲಿ ಹೋಗಿ ತೋರಿಸ್ತೀನಿ ಬನ್ನಿ. ಹಿಂದಿ ಯಾರಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆದರೆ ಅವ್ರನ್ನ ಕರ್ಕೊಂಡ್ಬಂದು ಅವರಿಗೆ ಇಲ್ಲೇ ಎಲ್ಲ ಈ ಕಡೆನ ಗೊತ್ತಿಲ್ಲ, ಈ ಕಡೆ ಇರೋ ಹಾಗೆ ಕಾಣ್ತದೆ, ನಾನು ನಿಮಗೆ ತೋರಿಸ್ತೀನಿ. ದೊಡ್ಡ ಗಾಡಿಯಲ್ಲೆಲ್ಲ ಬಂದು ಪೋಸ್ ಕೊಡ್ತಾರೆ, ಮತ್ತು ಪ್ರಾಪರ್ಟಿ ಡೀಲರ್ ಕೂಡ ಇದ್ದಾರೆ ಅವರು. ಇಲ್ಲೇ ಇದೆ ಬನ್ನಿ, ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಜಸ್ಟ್ ಇಲ್ಲೇ ಇದ್ದಾರೆ ನೋಡಿ, ಜೆಮ್ ಎಲೆಕ್ಟ್ರಾನಿಕ್ಸ್, ಇವರು ಬ್ರದರ್ಸ್. ಇದೇ ಶಾಪ್, ಅದು ಮೊಬೈಲೆಲ್ಲ ಬಿಸಾಕಿ ವಿಡಿಯೋ ಮಾಡ್ತಾ ಇರ್ತಾರಲ್ಲ, ಇದೇ ಅವರು. ಇಲ್ಲಿ ವಿಡಿಯೋಸ್ ಎಲ್ಲ ಹಾಕಿದ್ದಾರೆ ನೋಡಿ, ಅವರು ಯಾರೆಲ್ಲ ಜೊತೆಗೆ ವಿಡಿಯೋ ಮಾಡಿದ್ದಾರೆ ಅದನ್ನೆಲ್ಲ ಇಲ್ಲಿ ಹಾಕ್ತಾ ಇರ್ತಾರೆ. ಈಗ ಇಲ್ಲ ಅವರು, ಸೊ ಕೇಳ್ಬೇಕು ಯಾವಾಗ ಬರ್ತಾರೆ ಅಂತ. ಕೇಳ್ತೀನಿ ಒಳಗೆ ಹೋಗಿ. ನಾನು ಕೇಳಿದೆ, ಅವರು ಇವತ್ತು ಬರಲ್ಲಂತೆ, ನಾಳೆ ರಾತ್ರಿ 9 ಗಂಟೆಗೆ ಬರ್ತಾರಂತೆ. ಸೊ ಇವತ್ತು ನನಗೆ ಸಿಗಲಿಲ್ಲ ನೋಡಲಿಕ್ಕೆ. ನೆಕ್ಸ್ಟ್ ಟೈಮ್ ಬಂದರೆ ನಾನು ನಿಮಗೆ ತೋರಿಸ್ತೀನಿ. ಈ ಲ್ಯಾಪ್ಟಾಪ್ಸ್ ಎಲ್ಲ ಇಲ್ಲಿದೆ, ಅವರು ಇಲ್ಲಿದ್ದಾರೆ ನೋಡಿ. ಮೊಬೈಲ್ಸ್ ಎಲ್ಲ, ಸೆಕೆಂಡ್ ಹ್ಯಾಂಡ್ ಮೊಬೈಲ್ಸ್ ಎಲ್ಲ ಇವರು ಮಾರ್ತಾರೆ. ಇದ್ದಿದ್ರೆ ನಾನು ಮಾತಾಡ್ತಿದ್ದೆ ಅವ್ರಿಗೆ.
ಸೆಲೆಬ್ರಿಟಿ ಕರ್ಕೊಂಡ್ಬಂದು ಫೇಮಸ್ ಆಗಿ ಮಾಡ್ತಾರೆ. ಇಲ್ಲೇ ಇದ್ದಾರೆ ನೋಡಿ, ಇವ್ರು ಗೊತ್ತಲ್ಲ ನಿಮಗೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು. ಹಿಂದಿಯಲ್ಲಿ ವಿಡಿಯೋ ಮಾಡ್ತಾರೆ. ಆ್ಯಕ್ಚುಲಿ ಅವರು ಬಾಂಗ್ಲಾದೇಶದವರು. ಮೊಬೈಲೆಲ್ಲ ಸೇಲಿಗೆ ಕೊಡ್ತಾರೆ. ಇದೇ ಅವ್ರ ಶಾಪ್. ಬಟ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.